ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಆಷಾಢ ಮಾಸದಲ್ಲಿ ಬರುವ ಅತ್ಯಂತ ಶ್ರೇಷ್ಠವಾದಂಥ ಏಕಾದಶಿಯಾದ ದೇವಶಯನಿ ಏಕಾದಶಿ ಯಾವ ದಿನ ಬಂದಿದೆ, ಹಾಗೆ ಈ ಏಕಾದಶಿಯ ವಿಶೇಷತೆ ಏನು, ಜೊತೆಗೆ ಏಕಾದಶಿ ತಿಥಿ ಆರಂಭ ಹಾಗೂ ಅಂತ್ಯ ಯಾವಾಗ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಪುರಾಣಗಳ ಪ್ರಕಾರ ಆಷಾಢ ಏಕಾದಶಿಯ ದಿನ ಶ್ರೀ ಮಹಾವಿಷ್ಣು ಯೋಗ ನಿದ್ರೆಗೆ ಪ್ರವೇಶ ಮಾಡುವಂತಹ ದಿನ ಎಂದು ಹೇಳುತ್ತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ಇರುತ್ತಾರೆ. ಹಾಗಾಗಿ ಈ 4 ತಿಂಗಳನ್ನು ಚಾತುರ್ಮಾಸ ಎಂದು ಕರೆಯುತ್ತಾರೆ. ಚಾತುರ್ಮಾಸದಲ್ಲಿ ಭಗವಂತನ ಆರಾಧನೆ ಮಾಡುವಂಥದ್ದು, ಜಪ ತಪ ದಾನ ಧರ್ಮಗಳನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠ ಎಂದು ಹೇಳುತ್ತಾರೆ. ಚಾತುರ್ಮಾಸವು ಆಷಾಢ ಮಾಸದ ಏಕಾದಶಿಯ ದಿನದಂದು ಪ್ರಾರಂಭವಾದರೆ ಕಾರ್ತಿಕ ಮಾಸದ ಏಕಾದಶಿಯ ತನಕ ಅಂತ್ಯವಾಗುತ್ತದೆ. ಇಷ್ಟೊಂದು ಮಹತ್ವವಿರುವ ಈ ದೇವಶಯನಿ ಏಕಾದಶಿ ಈ ವರ್ಷ ಯಾವ ದಿನದಂದು ಬಂದಿದೆ, ಹಾಗೆ ಏಕಾದಶಿ ತಿಥಿ ಆರಂಭ ಹಾಗೂ ಅಂತ್ಯ ಬಗ್ಗೆ ತಿಳಿದುಕೊಳ್ಳೋಣ. ದೇವಶಯನಿ ಏಕಾದಶಿ ಈ ವರ್ಷ ಜುಲೈ 25, 2026 ಬಂದಿದೆ. ಈ ವರ್ಷ ದೇವಶಯನಿ ಏಕಾದಶಿ ವಿಷ್ಣುವಿನ ದಿನವಾದ ಶನಿವಾರವೇ ಬಂದಿರುವುದರಿಂದ ಬಹಳ ವಿಶೇಷ. ಇನ್ನು ಏಕಾದಶಿಯ ತಿಥಿಯ ಪ್ರಾರಂಭ ಜುಲೈ 24 ಶುಕ್ರವಾರ ದಿನ ಬೆಳಗ್ಗೆ 9:12 ಪ್ರಾರಂಭವಾಗಿ ಜುಲೈ 25 ಶನಿವಾರದ ದಿನದಂದು ಬೆಳಿಗ್ಗೆ 11:34 ಅಂತ್ಯವಾಗುತ್ತದೆ. ಹೆಚ್ಚಿನ ಪ್ರಮಾಣದ ಏಕಾದಶಿ ಜುಲೈ 24 ಶುಕ್ರವಾರ ದಿನ ಇದ್ರೂ ಕೂಡ ಸೂರ್ಯ ಉದಯ ಆಗುವಂತಹ ತಿಥಿ ಜುಲೈ 25 ಬರೋದರಿಂದ ನಾವು ಏಕಾದಶಿ ಪೂಜೆಯ ವ್ರತವನ್ನು ಜುಲೈ 25 ಶನಿವಾರ ಆಚರಣೆ ಮಾಡುತ್ತೇವೆ. ಜುಲೈ 25 ಬೆಳಿಗ್ಗೆ 11:34 ಒಳಗೆ ಏಕಾದಶಿ ತಿಥಿ ಮುಗಿದು ಹೋಗುವುದರಿಂದ ಆದಷ್ಟು ಬೆಳಗ್ಗೆಯೇ ಪೂಜೆ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಇನ್ನು ಏಕಾದಶಿ ವ್ರತವನ್ನು ಮಾಡುವವರು 24 ಶುಕ್ರವಾರದ ದಿನದ ರಾತ್ರಿ ಹಣ್ಣು ಅಥವಾ ಏನಾದರೂ ಫಲವನ್ನು ಸೇವಿಸಬಹುದು. ಇನ್ನು 25 ಏಕಾದಶಿ ಆಗಿರುವುದರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡಿ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಅದೇ ರೀತಿಯಲ್ಲಿ ದ್ವಾದಶಿಯ ತಿಥಿಯ ಬೆಳಗ್ಗೆ ಸ್ನಾನ ಮಾಡಿ ದೇವರ ತೀರ್ಥವನ್ನು ಸೇವನೆಯ ನಂತರ ನಮ್ಮ ವ್ರತವನ್ನು ಕೈಬಿಡಬಹುದು. ಇನ್ನು ಉಪವಾಸ ಇರಲು ಸಾಧ್ಯವಾಗದೇ ಇರುವವರು ಹಾಲು ಹಣ್ಣನ್ನು ಸೇವಿಸಬಹುದು. ಉಪವಾಸದ ಕಠಿಣತೆಯನ್ನು ನಾವೇ ನಿರ್ಧಾರ ಮಾಡಿಕೊಳ್ಳಬೇಕು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.